ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 32 ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 32ನೇ ದಿನಕ್ಕೆ ನಿಮಗೆ ಕೊಟ್ಟಿದ್ದಂತಹ ಪ್ರಶ್ನೆ ಬಂದು, ದಿ ವೇದಾಸ್, ಉಪನಿಷದ್ ಅಂಡ್ ಎಪಿಕ್ಸ್ ಕೇಮ್ ಟು ಗೈಡ್ ಅಂಡ್ ಡಿಟರ್ಮೈನ್ ದ ವೇ ಆಫ್ ಲಿವಿಂಗ್ ಅಂಡ್ ಥಿಂಕಿಂಗ್ ಆಫ್ ದ ಪೀಪಲ್. ಡಿಸ್ಕಸ್. ವೇದಗಳು, ಉಪನಿಷತ್ತುಗಳು ಮತ್ತು ಮಹಾಕಾವ್ಯಗಳು ಜನರ ಜೀವನ ಮತ್ತು ಆಲೋಚನಾ ವಿಧಾನದ ಮಾರ್ಗದರ್ಶಕಗಳಾಗಿವೆ. ಚರ್ಚಿಸಿ. ಸೊ ಇದೊಂದು ನಿಮಗೆ 10 ಅಂಕಗಳ ಪ್ರಶ್ನೆಗಾಗಿರುತ್ತೆ. ಸೊ 150 ಪದಗಳ ಒಂದು ಮಿತಿಯೊಳಗೆ ನೀವು ಉತ್ತರವನ್ನ ಬರೀಬೇಕಾಗತ್ತೆ. ಸೊ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು ನೋಡೋದಾದ್ರೆ, ಮೊದಲಿಗೆ ನಮ್ಗೆ ಕೇಳಿರುವಂತದ್ದು ಪ್ರಶ್ನೆ ಬಂದು, ವೇದಗಳು, ಉಪನಿಷತ್ತುಗಳು ಮತ್ತು ಮಹಾಕಾವ್ಯಗಳು ಜನರ ಜೀವನ ಮತ್ತು ಆಲೋಚನಾ ವಿಧಾನದ ಮಾರ್ಗದರ್ಶಕಗಳಾಗಿವೆ. ಅಥವಾ ಎಪಿಕ್ಸ್ ಕೇಮ್ ಟು ದ ಗೈಡ್ ಅಂಡ್ ಡಿಟರ್ಮೈನ್ ದ ವೇ ಆಫ್ ಲಿವಿಂಗ್ ಅಂಡ್ ಥಿಂಕಿಂಗ್ ಆಫ್ ದ ಪೀಪಲ್ ಅನ್ನೋದನ್ನ ಕೇಳಿದ್ದಾರೆ. ಮೊದಲಿಗೆ ವೇದಗಳು ನಿಮಗೆಲ್ಲ ಗೊತ್ತಿರೋ 4 ವೇದಗಳಿದೆ. ಯಜುರ್ವೇದ ಆಗಿರ್ಬೋದು, ಅಥರ್ವ ವೇದ ಆಗಿರ್ಬೋದು, ಸಾಮವೇದ ಆಗಿರ್ಬೋದು, ಈ ರೀತಿಯಾದ ವೇದಗಳು. ಅಂಡ್ ಉಪನಿಷತ್ತುಗಳು, ಸೊ ವೇದಗಳ ನಂತರದಲ್ಲಿ ಬಂದಂತಹ ಅರಣ್ಯಕಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಅಥವಾ ಮಹಾಕಾವ್ಯಗಳು ಬಂದಾಗ ನಾವು ರಾಮಾಯಣ, ಮಹಾಭಾರತ ಅಥವಾ ಭಗವದ್ಗೀತೆ ಇವೆಲ್ಲವನ್ನು ಕೂಡ ನಾವು ಮಹಾಕಾವ್ಯಗಳನ್ನು ಕನ್ಸಿಡರ್ ಮಾಡ್ತೀವಿ. ಈ 3 ಕೂಡ ಒಂದು ಜನರ ಒಂದು ಆಲೋಚನಾ ವಿಧಾನ ಅಥವಾ ಅವರ ಜೀವನದ ಒಂದು ಕ್ರಮ ಶೈಲಿ ಅಥವಾ ಜೀವನ ಶೈಲಿ ಏನಿರುತ್ತೆ, ಅಥವಾ ಅವರ ಆಲೋಚನಾ ಕ್ರಮ, ಇದ್ರ ಮೇಲೆ ಹೇಗೆ ಈ 3 ಕೂಡ ಅಂದ್ರೆ ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು ಅಥವಾ ಮಹಾಕಾವ್ಯಗಳು ಹೇಗೆ ಪ್ರಭಾವವನ್ನ ಬೀರಿದೆ ಅನ್ನೋದನ್ನ ನೀವು ಆನ್ಸರ್ ಅಲ್ಲಿ ಬರೀತಾ ಬರಬೇಕಾಗತ್ತೆ. ಸೊ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ ಭಾಗಕ್ಕೆ ಬಂದಾಗ ಒಂದಿಷ್ಟು ಈ ವೇದಿಕ್ ಲಿಟ್ರೇಚರ್ ಬಗ್ಗೆ ನೀವು ಇಂಟ್ರೊಡಕ್ಷನ್ ಅನ್ನ ಕೊಡಬೇಕಾಗುತ್ತೆ. ಆ ನಂತರದಲ್ಲಿ ಹೇಗೆ ಈ ವೇದಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು ಜನರ ಒಂದು ಜೀವನ ಮತ್ತು ಆಲೋಚನಾ ವಿಧಾನಗಳ ಮೇಲೆ ಮಹತ್ವವನ್ನ ಅಥವಾ ಪ್ರಭಾವವನ್ನ ಬೀರಿದೆ ಅಂತ ನೀವು ಹೆಡ್ಡಿಂಗ್ ಅನ್ನ ಒಂದೇ ಹೆಡ್ಡಿಂಗ್ ಅಲ್ಲಾದ್ರೂ ಬರೀಬಹುದು, ಅಥವಾ ಸಪ್ರೇಟ್ ಹೆಡ್ಡಿಂಗ್ ಹಾಕಿ ಕೂಡ ನೀವು ಆನ್ಸರ್ ನ ಬರೀಬಹುದು. ದೆನ್ ಕನ್ಕ್ಲೂಷನ್ ಪಾರ್ಟ್ ನ ಎಂಡ್ ಮಾಡ್ತಾ ಬರ್ತೀರಾ. ನಿಮ್ಗೆ ಪೀಠಿಕೆಯನ್ನು ನೋಡೋದಾದ್ರೆ, ನಿಮ್ಗೆ ಗೊತ್ತಿದ್ದಂಗೆ ವೇದಗಳು, ಉಪನಿಷತ್ತುಗಳು ಮತ್ತು ಮಹಾಭಾರತ, ರಾಮಾಯಣದಂತಹ ಮಹಾಕಾವ್ಯಗಳು ಭಾರತೀಯ ತತ್ವಶಾಸ್ತ್ರ, ಧರ್ಮ ಮತ್ತು ಸಂಸ್ಕೃತಿಯ ಅಡಿಪಾಯವನ್ನ ರೂಪಿಸುತ್ತವೆ. ಹಲವಾರು ಶತಮಾನಗಳಿಂದ ರಚಿಸಲ್ಪಟ್ಟ ಈ ಪ್ರಾಚೀನ ಗ್ರಂಥಗಳು ಭಾರತೀಯ ಸಮಾಜದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ದೃಷ್ಟಿಕೋನವನ್ನು ರೂಪಿಸಿದವು. ಮಾತ್ರವಲ್ಲದೆ ಅದರ ಸಾಮಾಜಿಕ ರೂಢಿಗಳು, ನೈತಿಕ ಸಂಹಿತೆಗಳು ಮತ್ತು ಬೌದ್ಧಿಕ ಅನ್ವೇಷಣೆಗಳ ಮೇಲೆ ಪ್ರಭಾವವನ್ನು ಬೀರಿವೆ. ಈ ರೀತಿಯಾಗಿ ನೀವು ಅದನ್ನ ಬಿಡ್ತಾ ಬರ್ತೀರಾ. ನಾನು 3 ಕೂಡ ಸಪರೇಟ್ ಹೆಡ್ ಆಗಿ ಡಿಸ್ಕಷನ್ ಮಾಡ್ತಾ ಬಂದಿದ್ದೀನಿ. ವೇದಗಳು ಬಂದಾಗ ಹೇಗೆ ಅದು ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದ ಅಡಿಪಾಯವಾಗಿದೆ ಈ ವೇದಗಳು ನಾವೇನಂತ ಕರಿತೀವಿ. ಸೊ ವೇದಗಳ ಬಗ್ಗೆ ಹೇಳ್ತಾ ಬಂದಿದ್ದೀನಿ. ಈ ವೇದಗಳು ಹಿಂದೂ ಅಥವಾ ಸನಾತನ ಧರ್ಮದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಅಧಿಕೃತ, ಆಥರೈಸ್ಡ್ ಅಂತ ಕರೆಯುವಂಥದ್ದು ಅಧಿಕೃತವಾದಂತಹ ಒಂದು ಗ್ರಂಥಗಳಾಗಿವೆ. ಇವು ನಮಗೆ ಧಾರ್ಮಿಕವಾದಂತಹ ಒಂದು ಚೌಕಟ್ಟನ್ನ ಅಥವಾ ತಾತ್ವಿಕವಾದ ಒಳನೋಟಗಳನ್ನ ನಮಗೆ ಇವೆರಡೂ ನೀಡ್ತಾ ಬರ್ತವೆ. ಸೊ ವರ್ಣ ವ್ಯವಸ್ಥೆ ಆಗಿರ್ಬೋದು, ಇಂದಿನ ನಾವೇನು ವರ್ಣ ವ್ಯವಸ್ಥೆ ಅಂತ ಕರಿತೀವಿ, ಸೊ ಆ 4 ವರ್ಣ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ಋಗ್ವೇದಗಳು ಅಥವಾ ಬ್ರಹ್ಮಾಂಡದ ಒಂದು ಸ್ವರೂಪ ಆಗಿರ್ಬೋದು, ಸೃಷ್ಟಿ ಆಗಿರ್ಬೋದು, ಆಧ್ಯಾತ್ಮಿಕತೆಗೆ ಒಂದು ಇದಾಗಿರ್ಬೋದು, ಮಾನವನ ಅಸ್ತಿತ್ವಗಳಾಗಿರ್ಬೋದು, ಮೋಕ್ಷ, ಧರ್ಮ ಅಥವಾ ಪುನರ್ಜನ್ಮದಿಂದ ಚಕ್ರದಿಂದ ಒಂದು ವಿಮೋಚನೆಯನ್ನು ಹೊಂದುವಂಥದ್ದು, ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ನಮಗೆ ಆ ವೇದಗಳು ನೀಡಿದೆ. ಆ ಮೂಲಕ ನಾವು ಏನಾದ್ರೂ ಒಂದು ತಪ್ಪು ಮಾಡೋಕ್ಕೂ ಕೂಡ ಹಿಂಜರಿತೀವಿ. ಅಂದ್ರೆ ಈ ತಪ್ಪು ಮಾಡಿದಾಗ ಈ ತಪ್ಪಿಗೆ ಶಿಕ್ಷೆ ಇರುತ್ತೆ, ನಮ್ಮ ಮುಂದಿನ ಜನ್ಮದಲ್ಲಿ ನಮಗೆ ಪಾಪಗಳನ್ನ ಅಂದ್ರೆ ಕಷ್ಟದಲ್ಲಿ ಹುಟ್ಟಬೇಕಾಗತ್ತೆ, ಅಥವಾ ನಮಗೆ ಈ ಜನ್ಮದಲ್ಲಿ ನಮಗೆ ಮೋಕ್ಷ ಸಿಗೋದಿಲ್ಲ. ಆ ಮೂಲಕ ಜನರ ಒಂದು ಜೀವನವನ್ನ ಸರಿದಾರಿನಲ್ಲಿ ತರೋದಿಕ್ಕೆ ಅಥವಾ ಒಂದು ಉತ್ತಮವಾದಂತಹ ಯೋಚನಾ ಲಹರಿಯನ್ನ ಬೆಳೆಸ್ಕೊಳ್ಳೋದಿಕ್ಕೆ ಒಂದು ಮಾರ್ಗದರ್ಶಕವಾಗಿ ನಮಗೆ ಈ ವೇದಗಳು ನಮಗೆ ಕೆಲಸ. ಇನ್ನು ಉಪನಿಷತ್ತುಗಳು ನೋಡೋದಾದ್ರೆ, ಒಂದು ಚಿಂತನೆಯ ರೂಪಾಂತರ ಮತ್ತು ಜ್ಞಾನದ ಅನ್ವೇಷಣೆ ಅಂತ ಕರಿತೀವಿ. ಕೇವಲ ಬದುಕು ಅಂತ ಅನ್ನೋದಾದ್ರೆ ಕೇವಲ ಹುಟ್ಟು, ಮಕ್ಕಳು ಅಥವಾ ಮದುವೆ, ಯೌವನ, ಮಕ್ಕಳು ಅಥವಾ ಸಂಸಾರ ಇಷ್ಟೇ ಅಲ್ಲ. ಇದ್ರ ಜೊತೆಗೆ ಏನೋ ಸ್ಪಿರಿಚುಯಾಲಿಟಿ ಅಂತ ಏನ್ ಕರಿತೀವಿ, ಅಂದ್ರೆ ನಮ್ಗೆ ಈ ಒಂದು ಆಧ್ಯಾತ್ಮಿಕತೆ ಅಂದ್ರೆ ಏನು, ಆಧ್ಯಾತ್ಮಿಕತೆಗೆ ನಾವು ಹೇಗೆ ಸರಿ ತಪ್ಪುಗಳು ಏನೇನಿರುತ್ತೆ, ನಮ್ಮನ್ನು ನಾವು ಹೇಗೆ ದೇವರೊಂದಿಗೆ ಅಥವಾ ದೇವಾತ್ಮದೊಂದಿಗೆ ನಾವು ಹೇಗೆ ನಮ್ಮನ್ನು ನಾವು ಲೀನ ಮಾಡ್ಕೋಬೇಕು, ಹೇಗೆ ನಾವು ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ನುಡಿಯೋ ಅಂದ್ರೆ ಮಾತು ಒಳ್ಳೇದಾಗಿರ್ಬೇಕು, ಕಾರ್ಯವೂ ಕೂಡ ಒಳ್ಳೇದಾಗಿರ್ಬೇಕು. ಆ ಮೂಲಕ ಹೇಗೆ ನಾವು ಮೋಕ್ಷವನ್ನ ಸಾಧಿಸಬಹುದು, ಅಥವಾ ಇನ್ನೊಬ್ಬರಿಗೆ ಯಾವುದೇ ರೀತಿಯಾದಂತಹ ನೋವನ್ನ ಮಾಡದೆ, ಅವರಿಗೆ ಯಾವುದೇ ರೀತಿಯಾದಂತಹ ಅರ್ಟನ್ನ ಮಾಡದೆ ಬದುಕುವುದು ಹೇಗೆ, ಆ ಮೂಲಕ ನಾವು ಸದ್ಗತಿಯನ್ನ ಸಂಪಾದಿಸೋದು ಹೇಗೆ ಅನ್ನೋದನ್ನೆಲ್ಲ ನಾವು ನಮ್ಗೆ ಈ ಉಪನಿಷತ್ತುಗಳು ತಿಳಿಸ್ಕೊಡ್ತಾ ಬರ್ತವೆ. ಅಂದ್ರೆ ಆತ್ಮನ್ ಮತ್ತು ಬ್ರಹ್ಮನ್ ಅನ್ನುವಂತಹ 2 ಕಾನ್ಸೆಪ್ಟ್ಗಳು ನಮಗೆ ಯೂಶಲಿ ಉಪನಿಷತ್ತುಗಳಿಂದ ನಮಗೆ ಸಿಗ್ತಾ ಬರ್ತವೆ. ನೀವು ಅದನ್ನು ಕೂಡ ಬರ್ತಾ ಬರ್ಬೋದು. ಸೊ ದೆನ್ ಮಹಾಕಾವ್ಯಗಳು ಬಂದಾಗ ನಮಗೆ ಈ ರಾಮಾಯಣ, ಮಹಾಭಾರತಗಳೆಲ್ಲ ಬಂದಾಗ ಕೂಡ ಇಂದಿಗೂ ನಾವು
ಅಲ್ಲಿ ಬರುವಂತಹ ಪಾತ್ರಗಳು ನಮಗೆ ಈಗಲೂ ಕೂಡ ಒಂದು ಉದಾಹರಣೆಗಳಾಗಿ ನಾವು ಹೇಗೆ ಪರಿಗಣಿಸ್ತಾ ಬರ್ತೇವೆ. ಅಂದ್ರೆ ರಾಮನಿಂದ ಕಲಿಯುವಂಥದ್ದು ಏಕಪತ್ನಿ ವ್ರತಸ್ಥ, ಅಥವಾ ತಂದೆಗೆ ಕೊಟ್ಟ ಮಾತು, ಅಥವಾ ಹೇಗೆ ನಡೆದುಕೊಳ್ಳಬೇಕು, ಅಥವಾ ಜನರಿಗೆ ಅಥವಾ ತನ್ನ ಪ್ರಜೆಗಳಿಗೆ ಹೇಗೆ ತಾನು ಹೊಣೆಗಾರಿಕೆಯಾಗಿರಬೇಕು, ಎಷ್ಟೋ ಅಂಶಗಳಿಂದ ನಾವು ರಾಮನಿಂದ ಕಲಿಯೋದಿರುತ್ತೆ. ಅಥವಾ ಸೀತೆಯಿಂದ ಕಲಿಯುವಂಥದ್ದು ತುಂಬಾನೇ ಇರುತ್ತೆ. ಅಥವಾ ಕೈಕೇಯಿ ಪಾತ್ರದಿಂದ, ಅಥವಾ ಮಂಥರೆ ಪಾತ್ರದಿಂದ, ಅಥವಾ ಇನ್ನು ಈ ರೀತಿಯಾದಂತಹ ಅಂದ್ರೆ ಕೃಷ್ಣನ ಪಾತ್ರಗಳು, ಇನ್ನು ಮಹಾಭಾರತಕ್ಕೆ ಬಂದಾಗ ಪಾಂಡವರು, ಕೌರವರು, ಅಥವಾ ಕೃಷ್ಣ, ಈ ಎಲ್ಲಾ ಪಾತ್ರಗಳಿಂದ ನಾವು ತುಂಬಾನೇ ಕಲಿಯೋದಿರುತ್ತೆ. ಅಂದ್ರೆ ಎಷ್ಟೋ ಜನ ಜೀವನದಲ್ಲಿ ಕೂಡ ನಾವು ಹೇಳ್ತಾ ಬರ್ತೀವಿ, ಈ ಪಾತ್ರಗಳಿಂದ ಹೀಗೆ ಇರಬೇಕು, ಈ ರೀತಿ ತಪ್ಪು ಮಾಡಿದ್ರೆ ಈ ತರ ಆಗತ್ತೆ. ಸೊ ಅಂದ್ರೆ ನಮ್ಗೆ ಈ ಪಾತ್ರಗಳು ಅಥವಾ ಈ ಕಾವ್ಯಗಳು ಕೇವಲ ನಾವು ಮಹಾಕಾವ್ಯಗಳು ಅಥವಾ ಎಪಿಕ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಇದನ್ನ ನಾವು ಜೀವನದ ಒಂದು ಬೆಳವಣಿಗೆಗೆ, ಅಂದ್ರೆ ನಾವು ಒಂದು ಮುಂದಿನ ಒಂದು ಬೆಳವಣಿಗೆಗೆ ನಮ್ಗೆ ಅದು ದಾರಿ ದೀಪಗಳಾಗಿ ಕೆಲಸವನ್ನ ಮಾಡ್ತಾ ಬರುತ್ತೆ. ಆ ಮೂಲಕ ನಮ್ಮ ಜೀವನ ಆಗಿರ್ಬೋದು ಅಥವಾ ಒಂದು ಯೋಚನಾ ಲಹರಿ ಆಗಿರ್ಬೋದು, ಇದರ ಮೇಲೆ ನಮಗೆ ಸಕಾರಾತ್ಮಕವಾಗಿ ನಮಗೆ ಪರಿಣಾಮವನ್ನ ಬೀರ್ತಾ ಬರ್ತವೆ. ಸೊ ನೀವು ಅದನ್ನ ಹೇಳ್ತಾ ಬರ್ಬೋದು. ಅಂದ್ರೆ ನೈತಿಕ ಮತ್ತು ಕರ್ತವ್ಯ ಮತ್ತು ಮಾನವ ನಡವಳಿಕೆಗಳನ್ನ ಈ ಮಹಾಕಾವ್ಯಗಳು ರೂಪಿಸ್ತಾ. ಈ ವೇದಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಹೇಗೆ ಪ್ರಭಾವವನ್ನ ಬೀರಿದೆ ಅಂತ ನೀವು ಲಿಸ್ಟ್ ಅನ್ನ ಮಾಡ್ತಾ ಬಂದಿದ್ದೀನಿ. ಸೊ ಅದನ್ನು ಕೂಡ ನೀವು ಒಂದ್ಸಲಿ ಓದ್ಕೋತಾ ಬನ್ನಿ. ಅಂಡ್ ಸಾಮಾಜಿಕ ವ್ಯವಸ್ಥೆ ಮತ್ತು ಪಾತ್ರಗಳಾಗಿರ್ಬೋದು, ತಾತ್ವಿಕ ವಿಚಾರಣೆ ಮತ್ತು ಬೌದ್ಧಿಕ ಜೀವನ, ಈ ರೀತಿಯಾಗಿ ನಿಮ್ಮ ಆನ್ಸರ್ ಅನ್ನ ಏನ್ ಮಾಡ್ತಾ ಬರ್ತೀರಾ. ಅಂಡ್ ಕನ್ಕ್ಲೂಷನ್ ಪಾರ್ಟ್ ಬಂದಾಗ, ವೇದಗಳು, ಉಪನಿಷತ್ತುಗಳು ಮತ್ತು ಮಹಾಕಾವ್ಯ ಸಾಹಿತ್ಯ ಭಾರತದ ಬೌದ್ಧಿಕ, ತಾತ್ವಿಕ ಮತ್ತು ನೈತಿಕ ಭೂದೃಶ್ಯಗಳನ್ನ ಆಳವಾಗಿ ರೂಪಿಸಿವೆ. ಒಟ್ಟಾಗಿ ಈ ಪಠ್ಯಗಳು ಆಧ್ಯಾತ್ಮಿಕ ಬೆಳವಣಿಗೆ, ನೈತಿಕ ನಡವಳಿಕೆ ಮತ್ತು ಸಾಮಾಜಿಕ ಕ್ರಮಾನುಗತಕ್ಕಾಗಿ ಒಂದು ಚೌಕಟ್ಟನ್ನು ಒದಗಿಸಿವೆ. ಸಹಸ್ರಾರು ವರ್ಷಗಳಿಂದ ವ್ಯಕ್ತಿಗಳು ಮತ್ತು ಸಮುದಾಯಗಳಿಗೆ ಮಾರ್ಗದರ್ಶನವನ್ನು ನೀಡಿದೆ. ಸದ್ಗುಣದಿಂದ ಮತ್ತು ಸಾಮರಸ್ಯದಿಂದ ಹೇಗೆ ಬದುಕಬೇಕು ಎಂಬುದರ ಕುರಿತು ಒಂದು ಪ್ರಾಯೋಗಿಕ ಮಾರ್ಗದರ್ಶನವನ್ನು ನೀಡಿದವು. ಆದರೆ ಅಸ್ತಿತ್ವದ ಸ್ವರೂಪ, ಸ್ವಯಂ ಮತ್ತು ಬ್ರಹ್ಮಾಂಡದ ಬಗ್ಗೆ ಆಳವಾದ ತಾತ್ವಿಕ ಪ್ರಶ್ನೆಗಳನ್ನು ಅನ್ವೇಷಿಸಿವೆ. ಈ ಪಠ್ಯಗಳು ಧಾರ್ಮಿಕ ಆಚರಣೆಗಳು, ನೈತಿಕ ಬೋಧನೆಗಳು ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಪ್ರೇರೇಪಿಸುವುದನ್ನು ಮುಂದುವರಿಸುತ್ತಿವೆ. ವೇದಗಳು, ಉಪನಿಷತ್ತುಗಳು ಮತ್ತು ಮಹಾಕಾವ್ಯಗಳು ಭಾರತೀಯರ ಯೋಚಿಸುವ, ಬದುಕುವ ಮತ್ತು ಪ್ರಪಂಚದೊಂದಿಗೆ ಸಂವಹನ ನಡೆಸುವ ರೀತಿಯಲ್ಲಿ ಅಳಿಸಲಾಗದಂತಹ ಗುರುತನ್ನ ಮೂಡಿಸಿವೆ. ಒಟ್ಟಾರೆ ಒಳಿತಿಗಾಗಿ ನೈತಿಕ ಮತ್ತು ಮೌಲ್ಯಗಳ ಬೆಳೆಸುವ ಒಂದು ಮಾನದಂಡವಾಗಿರುವಂತಹ ವೈಚಾರಿಕತೆಯ ಕಡೆಗೆ ಸಾಧನವಾಗಿ ಕಾರ್ಯನಿರ್ವಹಿಸುತ್ತವೆ. ಸೊ ಇದಿಷ್ಟು ಕನ್ನಡ ಆನ್ಸರ್ ಆಗಿರುತ್ತೆ. ಇನ್ನು ಇಂಗ್ಲಿಷ್ ನಲ್ಲಿ ಬರೆಯುವಂತವ್ರು ಇಂಟ್ರೊಡಕ್ಷನ್ ಪಾರ್ಟ್ ಆಗಿರ್ಬೋದು, ದ ವೇದಾಸ್ ಫೌಂಡೇಶನ್ ಆಫ್ ರಿಲಿಜಿಯಸ್ ಅಂಡ್ ಸೋಷಿಯಲ್ ಲೈಫ್ ಬರಿತಾ ಬರ್ತೀರಾ. ದೆನ್ ದ ಉಪನಿಷತ್ ಆಗಿರ್ಬೋದು ಅಥವಾ ಎಪಿಕ್ಸ್ ಬರೆಯುವಂಥದ್ದು. ಇನ್ಫ್ಲೂಯೆನ್ಸ್ ಆನ್ ಸೊಸೈಟಿ ಅಂಡ್ ಕಲ್ಚರ್ ಬಂದಾಗ, ಟುಗೆದರ್ ದ ವೇದಾಸ್, ಉಪನಿಷತ್ ಅಂಡ್ ಎಪಿಕ್ ಟೆಕ್ಸ್ಟ್ ಕ್ರಿಯೇಟೆಡ್ ಎ ಕಾಂಪ್ರಹೆನ್ಸಿವ್ ಫಿಲಾಸಾಫಿಕಲ್, ಸ್ಪಿರಿಚುವಲ್ ಅಂಡ್ ಎಥಿಕಲ್ ಸಿಸ್ಟಮ್ ಅನ್ನೋದನ್ನ ನೀವು ಆನ್ಸರ್ ಅಲ್ಲಿ ಬರಿತಾ ಬರಬೇಕು. ದೆನ್ ರಿಲಿಜಿಯಸ್ ಮತ್ತು ರಿಚುವಲಿಸ್ಟಿಕ್ ಲೈಫ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಿರುತ್ತೆ. ದೆನ್ ಸೋಷಿಯಲ್ ಸಿಸ್ಟಮ್ಸ್ ಅಂಡ್ ರೋಲ್ಸ್ ಆಗಿರ್ಬೋದು, ಅಥವಾ ಫಿಲಾಸಾಫಿಕಲ್ ಎನ್ಕ್ವೈರಿ ಅಂಡ್ ಇಂಟೆಲೆಕ್ಚುಯಲ್ ಲೈಫ್. ದೆನ್ ಕನ್ಕ್ಲೂಷನ್ ಪಾರ್ಟ್. ಸೊ ಈ ಪ್ರಶ್ನೆಗೆ ಈ ರೀತಿಯಾಗಿ ಒಂದು ಮಾಡೆಲ್ ಆಗಿ ನೀವು ಆನ್ಸರ್ ಉತ್ತರ ಮಾಡ್ಬೋದಾಗಿರುತ್ತೆ. ಇದೇ ಫೈನಲ್ ಆನ್ಸರ್ ಅಲ್ಲ. ಅಂದ್ರೆ ಒಂದು ಆನ್ಸರ್ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದೊಂದು ಔಟ್ಲೇ ಅಷ್ಟೇ ಆಗಿರುತ್ತೆ. ನೀವು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಆಡ್ ಮಾಡೋವಾಗಿದ್ರೆ ಆಡ್ ಮಾಡಿ ನೀವು ಆನ್ಸರ್ ಅನ್ನು ಇನ್ನೂ ಎನ್ರಿಚ್ ಅನ್ನ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಡೇ 32ನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.